ಭಾರತದ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿರುವ ಪವಿತ್ರ ಪರಶುರಾಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ದಕ್ಷಿಣ ಕನ್ನಡ ಜಿಲ್ಲೆಯು ತನ್ನ ವಿಶಿಷ್ಟ ಭೌಗೋಳಿಕ ಸೌಂದರ್ಯ, ಆಧ್ಯಾತ್ಮಿಕ ಪರಂಪರೆ, ಪುರಾತನ ಸಂಸ್ಕೃತಿ ಮತ್ತು ಅನೇಕ ಐತಿಹಾಸಿಕ ದೇವಾಲಯಗಳ ಕಾರಣದಿಂದ ಪ್ರಸಿದ್ಧಿ ಪಡೆದಿದೆ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ಅಲೆಗಳ ನಡುವೆ ನೆಲೆಗೊಂಡಿರುವ ಈ ಪ್ರದೇಶವು ಪ್ರಾಚೀನ ಕಾಲದಿಂದಲೂ ದೇವಭೂಮಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ತುಳುನಾಡಿನ ಈ ಪವಿತ್ರ ನೆಲವು ಗಣೇಶ, ಶಿವ, ವಿಷ್ಣು, ದುರ್ಗಾದೇವಿ ಸೇರಿದಂತೆ ಅನೇಕ ದೇವತೆಗಳ ಆರಾಧನೆಯ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಕಂಡುಬರುವ ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ಶತಮಾನಗಳ ಇತಿಹಾಸ, ಕಲಾ ವೈಭವ, ವಾಸ್ತುಶಿಲ್ಪದ ಪರಂಪರೆ ಮತ್ತು ಜನರ ನಂಬಿಕೆಗಳ ಜೀವಂತ ಸಾಕ್ಷಿಗಳಾಗಿವೆ. ರಾಮ, ಕೃಷ್ಣ, ನರಸಿಂಹ ಮತ್ತು ಪರಶುರಾಮರಂತಹ ವಿಷ್ಣುವಿನ ಪ್ರಮುಖ ಅವತಾರಗಳಿಗೆ ಸಮರ್ಪಿತವಾದ ಅನೇಕ ದೇವಾಲಯಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತವೆ. ವಿಶೇಷವಾಗಿ ದಕ್ಷಿಣ ಕನ್ನಡದ ಜನಜೀವನದಲ್ಲಿ ಶ್ರೀಕೃಷ್ಣನ ಆರಾಧನೆಗೆ ವಿಶಿಷ್ಟ ಸ್ಥಾನವಿದ್ದು, ಕೃಷ್ಣನನ್ನು ವಿಷ್ಣುವಿನ ಸಂಪೂರ್ಣ ಅವತಾರವಾದ ಕೃಷ್ಣಾವತಾರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅನೇಕ ಕುಟುಂಬಗಳ ಮನೆ ದೇವರಾಗಿ ಶ್ರೀಕೃಷ್ಣನು ಆರಾಧಿಸಲ್ಪಡುತ್ತಾನೆ. ಪೊಡವಿಗೋಡೆಯ ಎಂಬ ಪ್ರೀತಿಯ ಹೆಸರಿನಿಂದ ಕರೆಯಲ್ಪಡುವ ಶ್ರೀಕೃಷ್ಣನು ಮಂಗಳೂರಿನ ಅತ್ತಾವರದಲ್ಲಿರುವ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಾಲಯದ ಪ್ರಮುಖ ಆರಾಧ್ಯ ದೇವರಾಗಿದ್ದಾನೆ. ಈ ದೇವಾಲಯವು ದಕ್ಷಿಣ ಕನ್ನಡದ ಅತ್ಯಂತ ಪ್ರಾಚೀನ ಮತ್ತು ಮಹತ್ವಪೂರ್ಣ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದ್ದು, ಇದರ ಇತಿಹಾಸವು ಶತಮಾನಗಳ ಹಿಂದಿನ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಅರ್ಥಪುರ ಎಂದು ಕರೆಯಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಕದಂಬ ವಂಶದ ಪ್ರಸಿದ್ಧ ರಾಜ ಮಯೂರವರ್ಮನ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶವು ಪ್ರಮುಖ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. ಕಾಲಕ್ರಮೇಣ ಅರ್ಥಪುರ ಎಂಬ ಹೆಸರು ಬದಲಾಗುತ್ತಾ ಇಂದಿನ ಅತ್ತಾವರ ಎಂಬ ಹೆಸರನ್ನು ಪಡೆದುಕೊಂಡಿತು. ಈ ಗ್ರಾಮದ ಅಧಿಪತಿ ಮತ್ತು ರಕ್ಷಕ ದೇವರಾಗಿ ಶ್ರೀ ಗೋಪಿನಾಥನನ್ನು ಭಕ್ತರು ಪೂಜಿಸುತ್ತಾರೆ. ಮಂಗಳೂರಿನ ಮೇಲೆ ನಾಥ ಪಂಥದ ಪ್ರಭಾವ ಬಹಳ ಗಾಢವಾಗಿದ್ದ ಕಾರಣ ಈ ದೇವಾಲಯಕ್ಕೆ ಗೋಪಿನಾಥ ಎಂಬ ಹೆಸರು ಬಂದಿತು ಎಂಬ ನಂಬಿಕೆಯೂ ಇದೆ. ನಾಥ ಪರಂಪರೆಯ ಸಾಧಕರು ಈ ಕ್ಷೇತ್ರದ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀಕೃಷ್ಣನ ವಿಗ್ರಹದ ಕುರಿತು ಅನೇಕ ಪೌರಾಣಿಕ ನಂಬಿಕೆಗಳು ಪ್ರಚಲಿತದಲ್ಲಿವೆ. ದ್ವಾಪರಯುಗದಲ್ಲಿಯೇ ಋಷಿ ಮುನಿಗಳು ಈ ವಿಗ್ರಹವನ್ನು ಪೂಜಿಸುತ್ತಿದ್ದರು ಎಂಬ ನಂಬಿಕೆಯಿದೆ. ನಂತರ ಕಲಿಯುಗದಲ್ಲಿ ನಾಥ ಸಂಪ್ರದಾಯಕ್ಕೆ ಸೇರಿದ ಮಹಾನ್ ಯೋಗಿಗಳಾದ ಮಚೇಂದ್ರನಾಥ ಮತ್ತು ಗೋರಖನಾಥರು ಈ ವಿಗ್ರಹವನ್ನು ಪುನಃ ಪ್ರತಿಷ್ಠಾಪಿಸಿದರು ಎಂದು ಭಕ್ತರು ನಂಬುತ್ತಾರೆ. ಆಧ್ಯಾತ್ಮಿಕ ಜ್ಞಾನಿಗಳ ಮತ್ತು ವಿದ್ವಾಂಸರ ಸಲಹೆಯ ಮೇರೆಗೆ ಗೋರಖನಾಥರು ಈ ಕ್ಷೇತ್ರದ ಪಾವಿತ್ರ್ಯವನ್ನು ಅರಿತು ಶ್ರೀಕೃಷ್ಣನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದರು ಎಂಬ ಐತಿಹ್ಯವಿದೆ. ದೇವಾಲಯದಲ್ಲಿರುವ ಶ್ರೀಕೃಷ್ಣನ ಮೂರ್ತಿಯು ತನ್ನ ಅಪೂರ್ವ ಕಲಾತ್ಮಕತೆಯಿಂದ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತದೆ. ಹೊಯ್ಸಳ ಶೈಲಿಯ ಶಿಲ್ಪಕಲೆಯ ಪ್ರಭಾವವನ್ನು ಹೊಂದಿರುವ ಈ ವಿಗ್ರಹವು ಸುಮಾರು 2.25 ಅಡಿ ಎತ್ತರವಾಗಿದ್ದು, ಸುಮಾರು 11ನೇ ಶತಮಾನಕ್ಕೆ ಸೇರಿದದ್ದು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಮೂರ್ತಿಯ ಕೆತ್ತನೆಯಲ್ಲಿರುವ ಸೂಕ್ಷ್ಮತೆ, ಭಂಗಿ, ಆಭರಣಗಳ ವಿನ್ಯಾಸ ಮತ್ತು ಮುಖಭಾವಗಳು ಆ ಕಾಲದ ಶಿಲ್ಪಿಗಳ ಅದ್ಭುತ ಕಲಾ ನೈಪುಣ್ಯವನ್ನು ತೋರಿಸುತ್ತವೆ. ದೇವಾಲಯದ ಆವರಣದಲ್ಲಿ ದೊರೆತಿರುವ ಪ್ರಾಚೀನ ಶಾಸನವೊಂದು ಈ ಕ್ಷೇತ್ರದ ಇತಿಹಾಸಕ್ಕೆ ಮತ್ತಷ್ಟು ಬೆಳಕು ಚೆಲ್ಲುತ್ತದೆ. ಈ ಶಾಸನವು ವಿಜಯನಗರ ಸಾಮ್ರಾಜ್ಯದ ಮೊದಲ ಬುಕ್ಕರಾಯನ ಕಾಲಕ್ಕೆ ಸೇರಿದದ್ದು ಎಂದು ನಂಬಲಾಗಿದ್ದು, ದೇವಾಲಯಕ್ಕೆ ದೊರೆತ ರಾಜಾಶ್ರಯ, ಧಾರ್ಮಿಕ ಮಹತ್ವ ಮತ್ತು ಆ ಕಾಲದ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡುತ್ತದೆ. ದಕ್ಷಿಣ ಭಾರತದ ದೇವಾಲಯ ಪರಂಪರೆಯಲ್ಲಿ ಈ ಕ್ಷೇತ್ರವು ತನ್ನದೇ ಆದ ವಿಶೇಷ ಸ್ಥಾನವನ್ನು ಹೊಂದಿದೆ. ಉತ್ತರ ಭಾರತದಲ್ಲಿ ಕಾಶಿ, ಗಯಾ,
ಬದ್ರಿನಾಥ, ದ್ವಾರಕೆಯಂತಹ ಪ್ರಸಿದ್ಧ ಯಾತ್ರಾ ಕ್ಷೇತ್ರಗಳಿದ್ದರೆ, ದಕ್ಷಿಣ ಭಾರತವು ಶ್ರೀ ಕ್ಷೇತ್ರಗಳ ಅಪಾರ ಸಂಪತ್ತನ್ನು ಹೊಂದಿದೆ. ತುಳುನಾಡಿನ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಶ್ರೀ ಚಕ್ರಪಾಣಿ ಗೋಪಿನಾಥ ಕ್ಷೇತ್ರವೂ ಒಂದಾಗಿದೆ. ಪ್ರತಿ ವರ್ಷ ಅನೇಕ ಭಕ್ತರು ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಆಗಮಿಸಿ ಶ್ರೀ ಕೃಷ್ಣನ ದರ್ಶನ ಪಡೆದು ತಮ್ಮ ಮನಸ್ಸಿನ ಆಶಯಗಳನ್ನು ಸಲ್ಲಿಸುತ್ತಾರೆ. ದೇವಾಲಯದ ಪವಿತ್ರ ಸರೋವರವು ಈ ಕ್ಷೇತ್ರದ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವಾಗಿದೆ. ಈ ಸರೋವರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಪಿಂಡ ಪ್ರದಾನ ಅಥವಾ ಪಿತೃ ಕಾರ್ಯಗಳನ್ನು ನೆರವೇರಿಸಿದರೆ ಗಯಾ ಕ್ಷೇತ್ರದಲ್ಲಿ ಮಾಡುವ ಪಿತೃ ತರ್ಪಣದಷ್ಟೇ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಅಷ್ಟಮಂಗಲ ಪ್ರಶ್ನೆಯ ಸಂದರ್ಭದಲ್ಲಿ ಈ ಕ್ಷೇತ್ರದ ಸರೋವರದ ಪಾವಿತ್ರ್ಯ ಮತ್ತು ಅದರೊಂದಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅನೇಕ ಉಲ್ಲೇಖಗಳು ಕಂಡುಬರುತ್ತವೆ. ಈ ಕಾರಣದಿಂದಾಗಿ ಪಿತೃಕಾರ್ಯಗಳನ್ನು ನೆರವೇರಿಸಲು ಅನೇಕ ಜನರು ಈ ಕ್ಷೇತ್ರವನ್ನು ಆಯ್ಕೆ ಮಾಡುತ್ತಾರೆ. ದೇವಾಲಯದ ಮತ್ತೊಂದು ಪ್ರಮುಖ ಆಧ್ಯಾತ್ಮಿಕ ವಿಶೇಷತೆ ಎಂದರೆ ಚಕ್ರತೀರ್ಥ. ಈ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ಭಕ್ತರ ನಂಬಿಕೆಯಿದೆ. ಚಕ್ರತೀರ್ಥದ ಶಕ್ತಿಯಿಂದ ವಿವಿಧ ರೋಗಗಳು ಗುಣವಾದ ಅನೇಕ ಅನುಭವಗಳನ್ನು ಭಕ್ತರು ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಮಾಘ ಕೃಷ್ಣ ಅಮಾವಾಸ್ಯೆಯಂದು ನಡೆಯುವ ತೀರ್ಥ ಸ್ನಾನವು ಅತ್ಯಂತ ಪವಿತ್ರ ಮತ್ತು ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ. ಆ ದಿನ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿ ಶ್ರೀ ಗೋಪಿನಾಥನ ದರ್ಶನ ಪಡೆಯುತ್ತಾರೆ. ಈ ಆಚರಣೆಯು ಧಾರ್ಮಿಕ ನಂಬಿಕೆಯ ಜೊತೆಗೆ ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿದೆ. ಶ್ರೀ ಗೋಪಿನಾಥ ದೇವರು ಭಕ್ತರ ಮನೋಭಿಲಾಷೆಗಳನ್ನು ಈಡೇರಿಸುವ ಕರುಣಾಮಯ ದೇವರೆಂದು ಪ್ರಸಿದ್ಧರಾಗಿದ್ದಾರೆ. ವಿಶೇಷವಾಗಿ ವಿವಾಹವಾಗದ ಮಹಿಳೆಯರು ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಇಲ್ಲಿ ಪ್ರಾರ್ಥನೆ ಸಲ್ಲಿಸುವ ಪದ್ಧತಿ ಇದೆ. ಅನೇಕ ಭಕ್ತರ ಪ್ರಕಾರ ಶ್ರೀ ಗೋಪಿನಾಥನ ಅನುಗ್ರಹದಿಂದ ವಿವಾಹ ಸಂಬಂಧಿತ ಅಡೆತಡೆಗಳು ನಿವಾರಣೆಯಾಗಿವೆ ಮತ್ತು ಅವರ ಜೀವನದಲ್ಲಿ ಶುಭ ಘಟನೆಗಳು ಸಂಭವಿಸಿವೆ. ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸುವ ದಂಪತಿಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯುತ್ತಾರೆ. ಮಕ್ಕಳಿಗಾಗಿ ಮಾಡಿದ ಪ್ರಾರ್ಥನೆಗಳು ನೆರವೇರಿದ ಅನೇಕ ಅನುಭವಗಳು ಭಕ್ತರಲ್ಲಿ ಪ್ರಸಿದ್ಧವಾಗಿವೆ. ದೇವಾಲಯದ ಶಾಂತ ವಾತಾವರಣ, ಪವಿತ್ರ ಸರೋವರ, ಪ್ರಾಚೀನ ವಿಗ್ರಹ, ಐತಿಹಾಸಿಕ ಹಿನ್ನೆಲೆ ಮತ್ತು ಭಕ್ತರ ಅಚಲ ನಂಬಿಕೆಗಳು ಈ ಕ್ಷೇತ್ರದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಅದು ತುಳುನಾಡಿನ ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಪರಂಪರೆ, ಶಿಲ್ಪಕಲೆ, ಇತಿಹಾಸ ಮತ್ತು ಜನರ ಭಕ್ತಿಯ ಸಂಕೇತವಾಗಿದೆ. ಭಗವಾನ್ ಶ್ರೀ ಕೃಷ್ಣನ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಲು, ಮನಸ್ಸಿಗೆ ಶಾಂತಿ ಪಡೆಯಲು ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಹೊಂದಲು ಈ ಕ್ಷೇತ್ರವು ಇಂದಿಗೂ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಪರಶುರಾಮ ಕ್ಷೇತ್ರದ ಈ ಪವಿತ್ರ ಧಾಮವು ಮುಂದಿನ ಪೀಳಿಗೆಗಳಿಗೂ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ವೈಭವವನ್ನು ಉಳಿಸಿಕೊಂಡು ಸಾಗುವ ಅಪೂರ್ವ ಕ್ಷೇತ್ರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.